ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ 2 ಸಂಚಿಕೆಯಲ್ಲಿ ಚಾತುರ್ಮಾಸ ಅಂದ್ರೆ ಏನು, ಅಲ್ಲಿ ಬರುವಂತಹ ವ್ರತಗಳು ಯಾವ್ಯಾವು, ಏನಕ್ಕೆ ಕೆಲವು ಆಹಾರ ಪದಾರ್ಥಗಳು ನಿಷಿದ್ಧ, ಇಂತೆಲ್ಲ ವಿಷಯಗಳನ್ನ ನಾವು ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ಈ ಎಲ್ಲ ವ್ರತಗಳನ್ನ ಧಾರ್ಮಿಕವಾಗಿ ನಮ್ಗೆ ಮಾಡಕ್ಕಾಗಲ್ಲ. ಅಷ್ಟೆಲ್ಲ ಆರೋಗ್ಯದ ಗುಣಗಳಿದ್ರೂ ಸಹ ಇದನ್ನ ವ್ರತವಾಗಿ ನಾವು ನಡೆಸಕ್ಕಾಗಲ್ಲ. ಆದ್ರೆ ಈ ಮಳೆಗಾಲದಲ್ಲಿ ಅಥವಾ ಈ ಚಾತುರ್ಮಾಸದ ಕಾಲದಲ್ಲಿ ನಾವು ಆರೋಗ್ಯವನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನುವಂತಹ ಈ ಮಳೆಗಾಲದ ರೀತಿ ರಿವಾಜು ಅಥವಾ ನಿಯಮಗಳನ್ನ ಪಾಲಿಸಬೇಕಾಗುವಂತ ಆಹಾರ ಕ್ರಮವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಚಾತುರ್ಮಾಸದಲ್ಲಿ 4 ಪದಾರ್ಥಗಳು ನಿಷಿದ್ಧ. ಮೊದಲನೇ ತಿಂಗಳಲ್ಲಿ ತರಕಾರಿಗಳು, 2ನೇ ತಿಂಗಳಲ್ಲಿ ಮೊಸರು, 3ನೇ ತಿಂಗಳಲ್ಲಿ ಹಾಲು, 4ನೇ ತಿಂಗಳಲ್ಲಿ ಈ ದ್ವಿದಳ ಧಾನ್ಯಗಳು. ಹಾಗಾದ್ರೆ ಇಡೀ ಮಳೆಗಾಲದಲ್ಲಿ ನಾವು ಈ ವ್ರತವನ್ನ ಮಾಡದೆ ಯಾವ ಪ್ರಿಕಾಷನ್ಸ್ ತಗೊಂಡು ನಾವು ಈ ಆರೋಗ್ಯವನ್ನ ಸಂರಕ್ಷಿಸ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ತರಕಾರಿಗಳು, ಅದರಲ್ಲೂ ಈ ಗೆಡ್ಡೆಗಳನ್ನ ನಾವು ಸಂಪೂರ್ಣವಾಗಿ ನಿಷೇಧ ಮಾಡೋದು ಉತ್ತಮ. ಹಲವರಿಗೆ ಈ ಹಸಿ ತರಕಾರಿಗಳ ತಿನ್ನೋ ಅಭ್ಯಾಸ ಇರುತ್ತೆ. ಈ ಮಳೆಗಾಲದಲ್ಲಿ ಹಸಿ ತರಕಾರಿಗಳು ಅಥವಾ ಸಲಾಡ್ಗಳನ್ನ ಬಳಸಬೇಡಿ. ವಿಶೇಷವಾಗಿ ಗೆಡ್ಡೆಗಳು ಅಂದ್ರೆ ನೆಲದ ಅಡಿಯಲ್ಲಿ ಬೆಳೆಯುವಂತಹ ಗೆಡ್ಡೆ ಗೆಣಸುಗಳನ್ನ ಉಪಯೋಗಿಸಬೇಡಿ. ಅದರ ಬದಲಿಗೆ ಈ ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ಉಪಯೋಗಿಸೋದು ಉತ್ತಮ. ಬೇಯಿಸೋದು ಹೇಗೆ? ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿ ಪಲ್ಯಗಳ ರೀತಿ ಬೇಯಿಸಿದ ತರಕಾರಿಗಳನ್ನ ಉಪಯೋಗಿಸಬಹುದು. ಇನ್ನು 2ನೇದಾಗಿ ಈ ಮೊಸರನ್ನ ಉಪಯೋಗಿಸಕ್ಕಾಗಲ್ಲ. ಸೊ ಮೊಸರು ಬದಲಿಗೆ ನೀವು ಕಡೆದ ಮಜ್ಜಿಗೆಯನ್ನು ಉಪಯೋಗಿಸೋದು ಉತ್ತಮ. ಸೊ ಮೊಸರನ್ನ ಹಾಗೆ ಸಕ್ಕರೆ ಹಾಕಿ ತಿನ್ನುವಂತ ಕೆಲವು ಕ್ರಮಗಳಿರುತ್ತೆ, ಅವನ್ನ ನೀವು ಸೇವಿಸಬೇಡಿ. ಇನ್ನು 3ನೇ ತಿಂಗಳಲ್ಲಿ ಈ ಹಾಲು ತಗೊಳ್ಬೇಕಾಗತ್ತೆ. ಹಾಲು ತುಂಬಾ ಗಟ್ಟಿ ಪದಾರ್ಥ, ಮತ್ತೆ ಊಟಕ್ಕೆ ಮುಂಚಿತವಾಗಿ ತಗೊಂಡ್ರೆ ಅಥವಾ ಗ್ಯಾಸ್ಟ್ರಿಕ್ ಇದ್ದಾಗ ತಗೊಂಡ್ರೆ ಇದರ ತೊಂದರೆಗಳು ಹೆಚ್ಚು. ಹಾಗಾಗಿ ಗ್ಯಾಸ್ಟ್ರಿಕ್ ಇದ್ದವರು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಡಿ. ಇನ್ನು ಹೊಟ್ಟೆ ಭಾರ ಆಗುವಂತ ಸಂದರ್ಭ ಇದ್ದಾಗ ಹಾಲಿಗೆ ಚೆನ್ನಾಗಿ ನೀರ್ ಹಾಕಿ ತೆಳು ಮಾಡಿಕೊಂಡು ಚೆನ್ನಾಗಿ ಕಾಯಿಸಿ ಸೇವಿಸಬೇಕು. ಯಾಕಂದ್ರೆ ಮಳೆಗಾಲದಲ್ಲಿ ಈ ಹಾಲನ್ನ ಕಾಯಿಸದೆ ತಗೊಂಡ್ರೆ ಕೆಲವು ಬ್ಯಾಕ್ಟೀರಿಯಾಗಳಿಂದ ಹೊಟ್ಟೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಾಲಿಗೆ ಚೆನ್ನಾಗಿ ನೀರ್ ಹಾಕಿ ಚೆನ್ನಾಗಿ ಕಾಯಿಸಿ ಆರಿಸಿ ಅಥವಾ ಬೆಚ್ಚಗಿರುವ ಹಾಲನ್ನ ಸೇವನೆ ಮಾಡಬಹುದು. ಇನ್ನು ಮೊಸರು ಸೇವನೆ ಮಾಡೋ ಬದಲಿಗೆ ಚೆನ್ನಾಗಿ ಕಡೆದ ಮಜ್ಜಿಗೆಗೆ ಸ್ವಲ್ಪ ಹಿಂಗಾಕಿ ಉಪಯೋಗಿಸ್ಬೋದು. ಅವಾಗ ಈ ಹೊಟ್ಟೆಯ ಸಮಸ್ಯೆಗಳು ಬರಲ್ಲ. ಇನ್ನು ಇಡೀ ಮಳೆಗಾಲದಲ್ಲಿ ಈ ಕಾಯಿಸಿ ಆರಿಸಿದ ಶೋಧಿಸಿದಂತಹ ನೀರನ್ನ ಸೇವನೆ ಮಾಡುವಂಥದ್ದು ಅತಿ ಉತ್ತಮವಾದಂತಹ ಚರ್ಯ. ಇನ್ನು ಮಳೆಗಾಲದಲ್ಲಿ ಬೆಚ್ಚಗಿನ ಇರುವಂತಹ ಬಟ್ಟೆಗಳನ್ನ ಹಾಕೊಳ್ಬೇಕು. ಬಟ್ಟೆಗಳನ್ನ ಚೆನ್ನಾಗಿ ಒಣಗಿಸಿ ಹಾಕೊಳ್ಬೇಕು. ಯಾಕಂತ ಹೇಳಿದ್ರೆ ತೇವಾಂಶ ಬಟ್ಟೆಗಳಲ್ಲಿ ಜಾಸ್ತಿ ಇರುತ್ತೆ, ಈವನ್ ಮೈಯಲ್ಲೂ ಇರುತ್ತೆ. ಇದರಿಂದ ಫಂಗಸ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ಹಾಲಿಗೆ ಸ್ವಲ್ಪ ಒಂಚಿಟಿಗೆ ಅರಿಶಿನ ಹಾಕಿ ತಗೊಳ್ಳೋದು ಉತ್ತಮ. ಯಾಕಂತ ಹೇಳಿದ್ರೆ ಮಳೆ ಪ್ರಾರಂಭ ಆಗ್ತಿದ್ದಂಗೆನೆ ಶೀತ, ನೆಗಡಿ, ಇಮ್ಯುನಿಟಿ ಕಮ್ಮಿ ಇದ್ದಾಗ ಇಂಥ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ. ನೀವು ಬೆಚ್ಚಗಿರೋ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಸೇವನೆ ಮಾಡೋದ್ರಿಂದ ಇವುಗಳನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಅಥವಾ ಈ ಮಲೆನಾಡು ಕಡೆ ಮಾಡುವಂತಹ ಈ ಕಷಾಯಗಳೇನಿರುತ್ತೆ ಅದನ್ನ ನೀವು ಟೀ, ಕಾಫಿ ಬದಲಿಗೆ ಸೇವನೆ ಮಾಡೋದ್ರಿಂದ ನೀವು ಆರೋಗ್ಯವನ್ನ ಸಂರಕ್ಷಿಸಿಕೊಳ್ಳಬಹುದು. ಕಾಳು ಮೆಣಸು, ಜೀರಿಗೆ ಹಾಕಿರುವಂತಹ ಸಾರು, ಕಟ್ಟು ಸಾರು ಅಥವಾ ರಸಂ, ಇದರ ಸೇವನೆಯನ್ನ ಈ ಮಳೆಗಾಲದಲ್ಲಿ ಮಾಡೋದ್ರಿಂದ ಅದರಲ್ಲಿಂದ ಇನ್ಫೆಕ್ಷನ್ ಆಗೋದಿಲ್ಲ, ಜೀರ್ಣಶಕ್ತಿ ಉತ್ತಮವಾಗಿರುತ್ತೆ, ಹೊಟ್ಟೆಯ ಸಮಸ್ಯೆಗಳು ಬರೋಲ್ಲ. ಹಾಗಾಗಿ ನೀವು ಇಡೀ ಮಳೆಗಾಲದಲ್ಲಿ ನಿಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಬಹುದು.